ಕೊಡಗು ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಕರ್ನಾಟಕ ಸರ್ಕಾರ? ಹೌದು, ಇತ್ತೀಚೆಗೆ ಈ ಮಾತು ಅಕ್ಷರಶಃ ಸತ್ಯ ಅನಿಸ್ತಾ ಇದೆ. ಚುನಾವಣೆ ಹತ್ರ ಬಂದಾಗ ಜಿಲ್ಲೆಯ 2 ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಗಳನ್ನೇ ಗೆಲ್ಲಿಸಿ ಅಂತ ದುಂಬಾಲು ಬೀಳೋ ರಾಜ್ಯ ನಾಯಕರು ಸಂಪುಟದಲ್ಲಿ ಕೊಡಗಿನ ಶಾಸಕರಿಗೆ ಸ್ಥಾನ ನೀಡುವ ವಿಷಯದಲ್ಲಿ ಮಾತ್ರ ಮೌನ ವಹಿಸ್ತಾ ಇದ್ದಾರೆ. 1994ರಲ್ಲಿ ದೇವೇಗೌಡರು ಅಧಿಕಾರದಲ್ಲಿದ್ದಾಗ ಎಂಸಿ ನಾಣಯ್ಯನವರು ಗೌಡರ ಸಂಪುಟದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. 1999ರಲ್ಲಿ ದಿವಂಗತ ಎಸ್.ಎಂ. ಕೃಷ್ಣ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಎಂಎಂ ನಾಣಯ್ಯ, ಟಿ. ಜಾನ್ ಮತ್ತು ಸುಮಾ ವಸಂತ್ ಸೇರಿ ಜಿಲ್ಲೆಯ 3 ಮಂತ್ರಿ ಭಾಗ್ಯ ದೊರಕಿತ್ತು. ಇದಾದ ಬಳಿಕ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಕೆಜಿ ಬೋಪಯ್ಯನವರಿಗೆ ವಿಧಾನಸಭಾಧ್ಯಕ್ಷರ ಜವಾಬ್ದಾರಿ ನೀಡಿ ಕೇವಲ 10 ತಿಂಗಳ ಕಾಲ ಎಂಪಿ ಅಪ್ಪಚ್ಚು ರಂಜನ್ ಅವರಿಗೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಚಿವ ಸ್ಥಾನವನ್ನು ನೀಡಲಾಗಿತ್ತು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದಾಗಲೂ ಜಿಲ್ಲೆಯ ಜನತೆ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಿಂದಾಗಿ ಅದು ಕೂಡ ಫಲಿಸಲಿಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸುವುದರೊಂದಿಗೆ ಜಿಲ್ಲೆಯ 2 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿತು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಅತ್ಯುತ್ತಮ ಕೆಲಸ ನಿರ್ವಹಿಸಿ ಕೆಲವೊಂದು ಸನ್ನಿವೇಶದಲ್ಲಿ ಸರ್ಕಾರಕ್ಕೆ ಎದುರಾದ ಕಾನೂನು ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸಿದ ಕೊಡಗಿನ ಶಾಸಕ ಎಸ್. ಪೊನ್ನಣ್ಣ ಅವರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಎಂಬ ಮಾತು ಅಲ್ಲಲ್ಲಿ ಕೇಳಿಬರ್ತಾಯಿತು. ಆದರೆ ಸಚಿವ ಸಂಪುಟದ ಪಟ್ಟಿಯಲ್ಲಿ ಮಾತ್ರ ಪೊನ್ನಣ್ಣನವರಿಗೆ ರಾಜ್ಯ ವಿಧಾನಸಭಾ ಉಪಾಧ್ಯಕ್ಷರನ್ನಾಗಿ ನೇಮಿಸಿ ಕೊಡಗಿನ ಜನರ ಕಣ್ಣೊರೆಸುವ ತಂತ್ರ ಮಾಡಲಾಗಿದೆ. ಇನ್ನು ಮಡಿಕೇರಿ ಶಾಸಕ ಡಾ. ಮಂತ್ರಗೌಡ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲದಿದ್ದರೂ ಕಾದು ನೋಡುವ ಸರದಿಯಲ್ಲಿದ್ದರು. ಆದರೆ ಕೊಡಗಿನ ಯಾವೊಂದು ಕ್ಷೇತ್ರದ ಶಾಸಕರಿಗೂ ಮಂತ್ರಿ ಸ್ಥಾನ ಸಿಗದೇ ಇರುವುದು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಜಿಲ್ಲೆಯ ಬಹುತೇಕ ಜನರಿಗೆ ಸಹಜವಾಗಿಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಸಮಾಧಾನ ಉಂಟಾಗಿರುವುದಂತೂ ಸತ್ಯ. ಕೊಡಗು ಚಾನಲ್ ವಿಶೇಷ ವರದಿ ಪ್ರವೀಣ್ ಕುಮಾರ್ ಟಿಜೆ, ಮಡಿಕೇರಿ.